ರಾಜ್ಯದಲ್ಲಿ ಕೆಲವು ಕಡೆ ಮಳೆ ಆಗ್ತಾ ಇದ್ರೆ ಇನ್ನು ಕೆಲವು ಕಡೆ ಮಳೆಯ ಸೂಚನೆ ಕೂಡ ಇಲ್ಲ. ಇನ್ನು ಮಳೆಗಾಲ ಅನ್ನುವಂಥದ್ದು 70% ಮುಗ್ದೇ ಹೋಗಿದೆ. ಆದ್ರೆ ಇನ್ನೂ ಕೂಡ ಸಾಕಷ್ಟು ಜನ ರೈತರು ಮಳೆಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಇನ್ಮೇಲಾದ್ರೂ ಮಳೆ ಆಗುತ್ತಾ ಕರ್ನಾಟಕಕ್ಕೆ, ಅಥವಾ ಬರಗಾಲನೇ ಈ ಬಾರಿ ಗತಿ ಆಗುತ್ತಾ? ಹಾಗಾದ್ರೆ ನೆಕ್ಸ್ಟ್ ಜೂನ್ ತನಕ ನೀರಿಗಾಗಿ ಏನ್ ಮಾಡಬೇಕು? ಈ ಬಾರಿ ಇನ್ನು ಉಳಿದಂತಹ 30% ಅಷ್ಟಾದ್ರೂ ಮಳೆ ಆಗಿಲ್ಲ ಅಂತಂದ್ರೆ ಜನ ಏನ್ ಮಾಡಬೇಕು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು CS ಪಾಟೀಲ್ ಸರ್ ಇದ್ದಾರೆ, ಹವಾಮಾನ ಇಲಾಖೆಯಿಂದ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರೇನ್ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಮಳೆಗಾಲದ ರೀತಿ ನೀತಿ ಯಾವ ರೀತಿಯಾಗಿರುತ್ತೆ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತೆ ಅಥವಾ ಆಗಲ್ಲ, ಇದೆಲ್ಲದನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಸರ್. ನಮಸ್ತೆ. ನಾನು ಆಗ್ಲೇ ಹೇಳಿದೆ ಸರ್, 70% ಮಳೆಗಾಲ ಅನ್ನುವಂಥದ್ದು ಮುಗ್ದೇ ಹೋಗಿದೆ. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಕೆಲವೊಂದು ಕಡೆ ಮಳೆ ಆಗ್ತಿದೆ, ಕೆಲವೊಂದು ಕಡೆ ಮಳೆಯ ಮುನ್ಸೂಚನೆ ಕೂಡ ಇಲ್ಲ. ಏನು ಹೇಳ್ತೀರಾ? ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಮನ್ಸೂನ್ ಮಳೆ ದುರ್ಬಲವಾಗಿರ್ತೈತಿ ಮತ್ತು ವಾಡಿಕೆಗಿಂತ ಮಳೆ ಕಡಿಮೆಯಾಗುವ ಸಾಧ್ಯತೆಗಳದಾವು. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಕೆಲವು ಕಡೆ ಮಾತ್ರ, ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮುಂದಿನ ಒಂದು ವಾರದವರೆಗೆ ಎಲ್ಲಿಯೂ ಭಾರಿ ಮಳೆಯಾಗುವ ಸಾಧ್ಯತೆಗಳು ಇರುವುದಿಲ್ಲ ಮತ್ತು ಮಳೆ ಸ್ವಲ್ಪ ದುರ್ಬಲವಾಗಿರ್ತೈತಿ. ಅಂದರೆ ಸರ್, ನೀವು ಈಗಲೇ ಹೇಳಿದ್ರೆ ಮಳೆ ಇನ್ನಷ್ಟು ದುರ್ಬಲ ಆಗುವಂತಹ ಸಾಧ್ಯತೆ ಇದೆ ಅಂತ. ಈಗಾಗಲೇ ಮಳೆಗಾಲ ಆಲ್ಮೋಸ್ಟ್ ಮುಗಿದು ಹೋಗ್ಬಿಟ್ಟಿದೆ. ಇನ್ನಿರುವಂತಹ ಸ್ವಲ್ಪ ಪ್ರಮಾಣದಲ್ಲಾದರೂ ಮಳೆ ಆಗುತ್ತೆ ಅನ್ನುವಂಥದ್ದು ಜನರ ನಂಬಿಕೆ ಮತ್ತು ರೈತರು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ನೀವು ಇನ್ನಷ್ಟು ದುರ್ಬಲ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ಈ ಬಾರಿಯ ಮಳೆಗಾಲ ಸಂಪೂರ್ಣ ಹೀಗೆ ಹೋಗುತ್ತಾ? ಈ ವರ್ಷ ಮಳೆಗಾಲ ವಾಡಿಕೆಗಿಂತ ಮಳೆ ಕಡಿಮೆ ಪ್ರಮಾಣದಲ್ಲಿನ ಆಗುತ್ತಾ. ನಂತರ ಅಕ್ಟೋಬರ್ 15ರ ನಂತರ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕೆಲವು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆ ಆಗ್ಬೋದು. ಅಲ್ಲಿಯವರೆಗೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರ್ತೈತಿ. ಓಕೆ, ಅಂದರೆ ಅಕ್ಟೋಬರ್ 15 ಇನ್ನೇನು ಚಳಿಗಾಲ ಆರಂಭ ಆಗುತ್ತೆ, ಆಗ ಮಳೆ ಆಗುವಂಥ ಸಾಧ್ಯತೆ ಇದೆ. ಓಕೆ, ಇನ್ನು ಬೆಂಗಳೂರಿನಲ್ಲಿ ಸರ್ ಸಂಜೆ ಆದರೆ ಸಾಕು ಒಂದು ಸ್ವಲ್ಪ ಮಳೆ, ತುಂತುರು ಮಳೆ ಕಾಣಿಸ್ಕೊಳ್ಳುತ್ತೆ. ಕೆಲವು ಕಡೆ ನಿಜವಾಗ್ಲೂ ಮಳೆ ಬರುತ್ತೆ, ಅಟ್ಲೀಸ್ಟ್ ಒಂದು 10-15 ನಿಮಿಷಗಳ ಕಾಲ ಮಳೆ ಬರುತ್ತೆ. ಆದರೆ ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರಿನ ಸುತ್ತಮುತ್ತಕ್ಕೆ ಖಂಡಿತ ಸುತ್ತಮುತ್ತ ಜಿಲ್ಲೆಗಳಿಗೆ ಮಳೆ ಅವಶ್ಯಕತೆ ಇದೆ. ಅದರಲ್ಲೂ ನಮ್ಮ KRS ಡ್ಯಾಮಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರದ ಮುಂದಿದೆ. ಹೀಗಿದ್ದಾಗ ನಮ್ಮ ಮಂಡ್ಯ, ರಾಮನಗರ, ಕನಕಪುರ ಅಥವಾ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಈ ರೀತಿ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ಏನಾದರೂ ಮಳೆ ಆಗುವಂತಹ ಸಾಧ್ಯತೆ ಇದೆಯಾ? ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ 40% ಇದೆ. ಮುಂದಿನ ಒಂದು ವಾರದವರೆಗೆ ಬೆಂಗಳೂರಿನಲ್ಲಿ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಅಷ್ಟೊಂದೇನು ಭಾರಿ ಮಳೆಯಾಗುವ ಸಾಧ್ಯತೆಗಳು ಇರುವುದಿಲ್ಲ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ಈ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಮುಂದಿನ ಒಂದು ವಾರದವರೆಗೆ ಅಷ್ಟೊಂದು ಮಳೆ ಆಗಲ್ಲ. ಕೆಲವೊಂದು ಕಡೆ ಹಗುರವಾಗಿ ಮಳೆ ಆಗ್ಬೋದು ಮತ್ತು ಕೆಲವೊಮ್ಮೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವೆ. ಮುಂದಿನ ಒಂದು ವಾರದಲ್ಲಿ ಭಾಳ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆಗಳದಾವೆ. ಮುಂದಿನ ವಾರದಲ್ಲಿ ಅಷ್ಟೊಂದು ಮಳೆ ಆಗುವುದಿಲ್ಲ ಈಗ. ಇನ್ನು ಸರ್, ಮುಖ್ಯವಾಗಿ ನಮ್ಮ ಕರಾವಳಿ ಭಾಗಕ್ಕೆ ಬಂದರೆ ಅಥವಾ ಮಲೆನಾಡು ಭಾಗಕ್ಕೆ ಬಂದರೆ ಮಳೆ ಆಗ್ತಾ ಇದೆ. ಜೊತೆಗೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಭಾಗದಲ್ಲಿ ಮಳೆ ಅತಿಯಾಗಿ ರಸ್ತೆಗಳಲ್ಲೂ ಕೂಡ ನೀರು ಓಡಾಡುವಂತಹ ಪರಿಸ್ಥಿತಿ, ವಾಹನಕ್ಕೆ ಬಿಕ್ಕಟ್ಟು ಉಂಟು ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಲ್ಲೇನಾದರೂ ಮಳೆಯ ಪ್ರಮಾಣ ಕಡಿಮೆ ಆಗಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತಾ, ಅಥವಾ ಇದೇ ಒಂದಿಷ್ಟು ದಿನಗಳ ಕಾಲ ಇದೇ ವಾತಾವರಣ ಮುಂದುವರಿಯುತ್ತಾ? ಹೇಗೆ ಸರ್? ಅಲ್ಲಿನ ಜನರು ಒಂದು ರೀತಿಯಲ್ಲಿ ಭಯಭೀತಿಯಿಂದ ಕೂತಿದ್ದಾರೆ. ಒಂದು ಕಡೆ ಮಳೆ ಆಗ್ತಿಲ್ಲ ಅಂತ ಒಂದಿಷ್ಟು ಜಿಲ್ಲೆಗಳಲ್ಲಿ ಕೂತ್ರೆ, ಇನ್ನು ಇಲ್ಲಿ ಮಳೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಒಂದು ಭಯ ವಾತಾವರಣ ಸೃಷ್ಟಿ ಮಾಡಿದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕೆಲವೊಂದು ಕಡೆ ಮಳೆ ಆಗಿರ್ಬೋದು, ಆದರೆ ಇದೇ ರೀತಿ ಮುಂದುವರಿಯೋದಿಲ್ಲ. ಕೆಲವೊಮ್ಮೆ ಥಂಡರ್ಸ್ಟಾರ್ಮ್ಲಿಂದ ಮಳೆ ಆಗುತ್ತೆ. ಅದು ಲೋಕಲೈಸ್ಡ್ ಫಿನಾಮಿನನ್ನ.
ಒಂದು ಸೀಮಿತ ಪ್ರದೇಶದಲ್ಲಿ ಒಂದು ಸ್ಥಳೀಯವಾಗಿ ಮಳೆಯಾಗಿರ್ಬೋದು. ಆದರೆ ವ್ಯಾಪಕವಾಗಿ ಅಷ್ಟೊಂದು ಎಲ್ಲ ಕಡೆ ಮಳೆ ಆಗಿರೋದಿಲ್ಲ. ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ 25% ಮಳೆಯ ಕೊರತೆ ಇದೆ. ಮತ್ತು ಮುಂದಿನ ಒಂದು ವಾರದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಕೆಲವೊಮ್ಮೆ ಸ್ಥಳೀಯವಾಗಿ ಸ್ವಲ್ಪ ಹೆಚ್ಚಿಗೆ ಮಳೆಯಾಗ್ಬೋದು. ಅದ್ರ ಬಿಟ್ಟರೆ ಅಷ್ಟೊಂದು ವ್ಯಾಪಕವಾಗಿ ಮಳೆಯಾಗುವುದಿಲ್ಲ. ಈಗೇನೋ ಮಳೆ ಆಗಿರ್ಬೋದು, ಇದೇ ರೀತಿ ಮಳೆ ಮುಂದುವರಿಯುವುದಿಲ್ಲ ಅಲ್ಲಿ. ಮುಂದುವರಿಯುವುದಿಲ್ಲ. ಓಕೆ, ಖಂಡಿತ. ಇನ್ನು ಸರ್, ಎಲ್ನಿನೋ ಸಮಸ್ಯೆಯಿಂದ ಈ ಎಲ್ಲಾ ಸಮಸ್ಯೆಗೆ ಮುಖ್ಯ ಕಾರಣನೇ ಎಲ್ನಿನೋ. ಈ ಎಲ್ನಿನೋ ವಾತಾವರಣ ಅಥವಾ ಎಲ್ನಿನೋ ಸಮಸ್ಯೆ ಎಲ್ಲಿವರೆಗೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇರುತ್ತೆ? ಯಾಕಂದ್ರೆ ನೀವು ಈ ಹಿಂದೆ ಕೂಡ ಹೇಳಿದ್ರೆ ಮಳೆಯ ಮೇಲೆ ಈ ಎಲ್ನಿನೋ ಹೇಗೆ ಪರಿಣಾಮ ಬೀರುತ್ತೋ ಚಳಿಗಾಲದಲ್ಲೂ ಕೂಡ ಅದೇ ರೀತಿ ಪರಿಣಾಮ ಬೀರುತ್ತೆ. ಈ ಬಾರಿ ಚಳಿ ಕೂಡ ಕಡಿಮೆ ಇರುತ್ತೆ ಅಂತ. ಹಾಗಾಗಿ ಕೇಳ್ತಾ ಇದ್ದೀನಿ, ಚಳಿಗಾಲ ಮುಗಿದ ನಂತರ ಕೂಡ ಈ ಎಲ್ನಿನೋ ಪ್ರಮಾಣ ಎಷ್ಟರ ಮಟ್ಟಿಗೆ ಇರುತ್ತೆ? ವಾತಾವರಣದ ಮೇಲೆ ಅದು ಎಷ್ಟರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ? ಈ ಎಲ್ಲಿನೋ ಇನ್ನೂ ಮುಂದುವರಿತೈತಿ. 2027 ಮಾರ್ಚ್ವರೆಗೂ ಇರುವ ಸಾಧ್ಯತೆಗಳು ಅದಾವು. ಈ ಎಲ್ಲಿನೋ ಪರಿಣಾಮದಿಂದ ನಮ್ಮ ದೇಶಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಅದು ಮತ್ತು ದಕ್ಷಿಣ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಭಾಳ ಕಡಿಮೆ ಆಗಿದೆ. ಈ ಸಾಮಾನ್ಯವಾಗಿ ಎಲ್ಲಿನೋ ಇದ್ದಾಗ ಈಶಾನ್ಯ ಮಾರುತಗಳು ನಾರ್ಮಲ್ ಆಗಿ ಆಗ್ಬೋದು. ಅಕ್ಟೋಬರ್ 15 ನಂತರ ಅದು ಒಂದು ತಿಂಗಳು ಮಳೆ ಆಗ್ಬೋದು ಅಷ್ಟೇ. ನಮ್ಮ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 15 ನಂತರ ಮಳೆಯ ಪ್ರಮಾಣ ಆಲ್ಮೋಸ್ಟ್ ಪೂರಾ ಕಡಿಮೆ ಆಗಿಬಿಡ್ತೈತಿ. ಅಷ್ಟು ಆಗೋದಿಲ್ಲ. ಆದರೆ ಕರ್ನಾಟಕದ ದಕ್ಷಿಣ ಒಳನಾಡು ಇರ್ಬೋದು ಮತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕೆಲವೊಮ್ಮೆ ಮಳೆ ಆಗುವ ಸಾಧ್ಯತೆಗಳು ಇರ್ತಾವೆ. ಇನ್ನು ನೀವು ಎಲ್ಲಿನೋ ಸಮಸ್ಯೆ ಮಾರ್ಚ್ ತನಕ ಮುಂದುವರಿಯುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಕೇಳ್ತಾ ಇದ್ದೀನಿ, ಇದು ಕೊನೆಯ ಪ್ರಶ್ನೆ, ಮುಂದಿನ ವರ್ಷ ಮಳೆಗಾಲ ಯಾವ ರೀತಿಯಾಗಿ ಇರ್ಬೋದು ಸರ್? ಮುಂದಿನ ವರ್ಷ ಎಲ್ಲಿನೋ ಏನೋ ಇರಲಿಕ್ಕಿಲ್ಲ, ನ್ಯೂಟ್ರಲ್ ಆಗ್ಬೋದು, ನಾರ್ಮಲ್ ಆಗಿ ಆಗ್ಬೋದು. ಮುಂದಿನ ವರ್ಷದಲ್ಲಿ ವಾಡಿಕೆಯಂತೆ ಮಳೆ ಆಗುವ ಸಾಧ್ಯತೆಗಳು ಇರ್ಬೋದು. ಅಂದ್ರೆ ರೈತರು ಒಂದಿಷ್ಟು ಹೋಪನ್ನ ಇಟ್ಕೋಬಹುದು. ಈ ವರ್ಷ ಎಲ್ಲಿನೋ ಆ್ಯಕ್ಟಿವ್ ಆಗ್ತಾ ಇದೆ. ಈಗೂ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತನೂ ಎಲ್ಲಿನೋ ಭಾರಿ ಆ್ಯಕ್ಟಿವ್ ಇರುವುದರಿಂದ ಬಂಗಾಳ ಉಪಸಾಗರದಲ್ಲಿ ಅಷ್ಟೊಂದು ವಾಯುಭಾರ ಕುಸಿತಗಳು ಆಗ್ತಾ ಇಲ್ಲ. ಹಿಂಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ 25% ಮಳೆಯ ಪ್ರಮಾಣ ಕೊರತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ 40%, ಕೆಲವೊಂದು ಜಿಲ್ಲೆಗಳಲ್ಲಿ 50% ಮಳೆ ಕೊರತೆ ಇದೆ. ಅಂದ್ರೆ ಇದು ಮುಂದಿನ ವರ್ಷಕ್ಕೆ ಈ ಪರಿಣಾಮ ಕಡಿಮೆ ಇರ್ತದೆ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಮಳೆಗಾಲ 70% ಮುಗಿದೋಗಿದೆ. ಇನ್ನು 30ರಷ್ಟಾದ್ರೂ ಮಳೆ ಬರುತ್ತಾ ಅಂತ ಕಾಯ್ತಾ ಇದ್ರೆ ಖಂಡಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇನ್ನಷ್ಟು ವಾತಾವರಣದಲ್ಲಿ ಮಳೆಯ ಪ್ರಮಾಣ ಕುಸಿಯುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ರೈತರು ಈಗ ಬೆಳೆ ಬಿತ್ತೋಣ, ಇನ್ನೇನು ಮಳೆ ಬರುತ್ತೆ, ಬೆಳೆ ಮಾಡ್ಬೋದು, ನಾವು ಬೇಸಾಯ ಮಾಡ್ಬೋದು ಅಂತ ಕಾಯ್ತಾ ಇದ್ರೆ ದಯವಿಟ್ಟು ಆ ಕಾಯೋದನ್ನ ಬಿಟ್ಟು ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಬಳಕೆ ಆಗತ್ತೆ ಅಂತಹ ಬೆಳೆಗಳನ್ನು ಬಿತ್ತಿ, ಜೊತೆಗೆ ಈ ಬಾರಿ ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ, ಈಗ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಮುಂದಿನ ದಿನಗಳಲ್ಲಿ ಆ ಮಳೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಯಾರ್ಯಾರು ಭಯಭೀತಿಯಿಂದ ಇದ್ದೀರಾ ಖಂಡಿತ ಅವರಿಗೆ ಒಂದು ರೀತಿಯಲ್ಲಿ ಇದೊಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಇನ್ನು ಈ ಬಾರಿ ಚಳಿಗಾಲ ಕೂಡ ಕಡಿಮೆ ಇರುತ್ತೆ ಅನ್ನುವಂಥದ್ದು ಸರ್ ಹೇಳಿದ್ರು. ಇನ್ನು ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನಷ್ಟು ಸುದ್ದಿಗಳಿಗಾಗಿ, ಇಂತಹ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮಿ ಶೆಟ್ಟಿ.